ನಮಸ್ಕಾರ ಬಾಂಧವರೇ, ನಾನು ಭೂಮಾಪನ ಇಲಾಖೆಯ ನಕ್ಷೆಯಲ್ಲಿರ್ತಕ್ಕಂಥ ವಿವಿಧ ಖರಾಬು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ನಾನು ಕಳೆದ 110ನೇ ಸಂಚಿಕೆಯಲ್ಲಿ ನದಿಗಳ ಬಗ್ಗೆ ತಿಳಿಸಿರ್ತೇನೆ. ಇವತ್ತಿನ ದಿವಸ ನಾನು ನದಿಯ ಅಗಲವನ್ನು ಹೇಗೆ ಅಳತೆ ಮಾಡ್ತಾ ಇದ್ರು ಶಂಕು ಮತ್ತು ಸರಪಳಿ ವಿಧಾನದಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಗ್ರಾಮ ನಕಾಶೆ ಆಗಿರುತ್ತೆ. ಇದರಲ್ಲಿ ನದಿ ಏನಾದರೂ ಹರಿತಾ ಇತ್ತಪ್ಪ ಅಂತಂದರೆ ಸಂಬಂಧಪಟ್ಟಿರುವಂಥ ನದಿಯನ್ನು ಈ ನೀಲಿ ಬಣ್ಣದಿಂದ ಗುರುತಿಸ್ತಕ್ಕಂಥ ರೇಖೆಯಿಂದ ಗುರುತಿಸಲಾಗ್ತಾ ಇತ್ತು. ಈ ಬಾಣದಿಂದ ತೋರಿಸ್ತಕ್ಕಂಥದ್ದು ನೀರಿನ ಹರಿವು ಯಾವ ಕಡೆ ಏನಾದ್ರೆ ತೋರಿಸ್ತಾ ಇತ್ತು. ಇದು ಒಂದು ನದಿಯ ದಂಡೆ ಆಗಿರುತ್ತೆ. ಇದು ಸಹ ನದಿಯ ದಂಡೆ ಆಗಿರುತ್ತೆ. ಈಗ ನಾವು ಈ ಎರಡು ನದಿಯ ದಂಡೆ ಮಧ್ಯೆ ಇರತಕ್ಕಂಥ ಅಂತರವನ್ನು ಕಂಡುಹಿಡಿಯಬೇಕು. ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನದಿಯ ಆಚೆ ಕಡೆ ದಡದಲ್ಲಿರ್ತಕ್ಕಂಥ ಪಾಯಿಂಟ್ಗೆ ನಾವೊಂದು ರೇಂಜಿಂಗ್ ರಾಡ್ ಅಥವಾ ಬಾವುಟವನ್ನು ಹಾಕಬೇಕಾಗುತ್ತೆ. ನಂತರ ನದಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳ್ಕೋಬೇಕಾಗುತ್ತೆ. ಈ ರೇಖೆಗೆ ಪಿ ಮತ್ತು ಕ್ಯೂ ಅಂತ ಹೆಸರಿಡೋಣ. ಈಗ ನಾವು ಈ ಪಿ ಕ್ಯೂ ರೇಖೆಯ ಮೇಲೆ ಎ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಬಿಗೆ ವ್ಯೂ ಮಾಡ್ತಾ ಕ್ರಾಸ್ ಟಾಪ್ನಲ್ಲಿ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಒಂದು ಕ್ರಾಸ್ ಟಾಪ್ ಹಾಕಿದಾಗ ಪಿ ಕ್ಯೂ ಮತ್ತು ಎ ಬಿ ಒಂದು ಲಂಬಕೋನವಾಗಿ ಇರಬೇಕಾಗುತ್ತೆ. ಈ ರೀತಿ ಒಂದು ನಾವು ರೇಖೆಯನ್ನು ಎಳ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಬಿಂದುವನ್ನು ಗುರುತಿಸಬೇಕಾಗುತ್ತೆ. ಉದಾಹರಣೆಗೆ ಒಂದು 50 ಮೀಟ್ರು ಅಂದ್ಕೊಳ್ಳಿ. ಇದನ್ನ ಪಾಯಿಂಟ್ ಸಿ ಅಂತ ತಿಳ್ಕೊಳ್ಳೋಣ. ಇಲ್ಲೂ ಸಹ ಕ್ರಾಸ್ ಟಾಪ್ ಅಥವಾ ಶಂಕುವನ್ನು ಉಪಯೋಗಿಸಿ ಇಲ್ಲೂ ಒಂದು ಲಂಬ ರೇಖೆಯನ್ನು ರಚಿಸಬೇಕಾಗುತ್ತೆ. ನಂತರ ಈ ಎ ಮತ್ತು ಸಿ ಮಧ್ಯೆ ಏನು ಅಂತರ ಇದೆ 50 ಮೀಟರ್ ಅಂತ ಇದೆ, ಇದರ ಮಧ್ಯರೇಖೆಯನ್ನು ಸಹ ಗುರುತು ಮಾಡ್ಕೋಬೇಕಾಗುತ್ತೆ. ನಂತರ ಈ ಕ್ರಾಸ್ ಟಾಪ್ನ ಇಲ್ಲಿ ಇಟ್ಬಿಟ್ಟು ಈ ಬಿ ಪಾಯಿಂಟ್ನ ಬ್ಯಾಕ್ ವ್ಯೂ ಮಾಡಿದರೆ ಮತ್ತು ಅದನ್ನೇ ಪ್ರೊಡ್ಯೂಸ್ ಮಾಡಿದರೆ ಈ ಸರಳ ರೇಖೆ ಮತ್ತು ಈ ರೇಖೆಯು ಒಂದು ಬಿಂದುವಿನಲ್ಲಿ ಮೀಟ್ ಆಗ್ತದೆ, ಸೇರ್ತವೆ. ಈ ಲಂಬರೇಖೆ ಮತ್ತು ಈ ರೇಖೆ ಏನಿದೆಯೋ ಇದನ್ನು ಇವು ಸೇರ್ತವೆ. ಈ ಸಿ ಮತ್ತು ಇ ಅಳತೆಯು ಎ ಮತ್ತು ಬಿ ಸಮಾನ ಆಗಿರುತ್ತೆ. ಸೊ ನಮಗೆ ಈಗ ಎ ಬಿ ಅಳತೆ ಬೇಕಾಗಿರುತ್ತೆ. ಇದನ್ನ ಸ್ಥಳದಲ್ಲಿ ಸಿ ಮತ್ತು ಇ ಎರಡು ಬಿಂದುಗಳಿಂದ ಅಳತೆಯನ್ನು ಚೈನ್ ಮೂಲಕ ಮಾಡಿದಾಗ ನಮಗೆ ನಿಖರವಾದ ಅಳತೆ ಸಿಗುತ್ತೆ. ಅದೇ ನದಿಯ ಅಗಲ ಆಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉದಾಹರಣೆಯಲ್ಲಿ ನದಿಯನ್ನು ಹೇಗೆ ಅಳತೆ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.